ಸರ್, ಈಗ ನಿಮ್ಮ ಇಲಾಖೆಗೆ ಬರೋದಾದ್ರೆ PWD ಇಲಾಖೆಯಲ್ಲಿ ನೀವು ಬಂದ ನಂತರ ಎಷ್ಟೆಲ್ಲ ಯೋಜನೆಗಳು ಜಾರಿಗೊಂಡಿದ್ದಾವೆ, ಪೂರ್ಣಗೊಂಡಿದ್ದಾವೆ ಅಂತ? ನಮ್ಮಲ್ಲಿ ಹೊಸ ಯೋಜನೆ ಇಲ್ಲ, ಇದ್ದದ್ದನ್ನ ಅದರಲ್ಲಿ ಏನು ಹೊಸದೇನಿಲ್ಲ. ನಮ್ಮ ರಸ್ತೆ, ಬ್ರಿಡ್ಜು, ಬಿಲ್ಡಿಂಗು ಮೇಜರಾಗಿ ಬರುವಂಥದ್ದು ಇದೆ. ಆಮ್ಯಾಗ ಶಾಲಾ ವಿದ್ಯಾರ್ಥಿಗಳಿಗೆ ಕಾಲು ಸಂಕತ ಮಲೆನಾಡದಲ್ಲಿ ಸ್ಮಾಲ್ ಅಮೌಂಟಲ್ಲಿ ಕಟ್ತೀವಿ. ನಮ್ಮ ಮೇಜರ್ ಬರುವಂಥ ಇದೇನು ಬರ್ತದೆ. ಸೊ ಇದನ್ನು ಒಳ್ಳೆಯ ರೀತಿಯಿಂದ ರಸ್ತೆಗಳ ಕಂಡೀಷನಲ್ಲಿ ಇಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಮತ್ತು ಈ ಸಲ ಮಳೆಗಾಲ ಕೂಡ ಜಾಸ್ತಿ ಆಗೋದ್ರಿಂದ ನಮ್ಮ ರಸ್ತೆ ಭಾಳಷ್ಟು ಹದಗೆಟ್ಟಿದೆ. ಆದರೂ ಕೂಡ ನಮ್ಮ ಇಲಾಖೆ ಅಧಿಕಾರಿಗಳನ್ನು ಮೊನ್ನೆ ಡಿಸೆಂಬರ್ವರೆಗೆ ಸರಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಕಳೆದ ಬಾರಿ ಮಹದೇವಪ್ಪನವರು PWD ಇಲಾಖೆ ಸಚಿವರಾಗಿದ್ದ ಸಂದರ್ಭದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದ್ವು. ಸೊ ಈಗ ಅದಾದ ನಂತರ ಈಗ ನಿಮಗೆ ಯಾವಾಗ ಅದನ್ನ ಇಲಾಖೆಯನ್ನು ಹ್ಯಾಂಡ್ ಓವರ್ ತಗೊಂಡ್ರು, ಸೊ ಅಲ್ಲಿಂದ ಭಾಳಷ್ಟು ನಿರೀಕ್ಷೆ ಇದೆ ಕರ್ನಾಟಕದ ಜನರಿಗೆ. ಸೊ ಎಲ್ಲೆಲ್ಲಿ ರಸ್ತೆಗಳಿಲ್ಲ ಅವುಗಳೊಂದು ರೀತಿ ಈ ಸರಿನಾದರೂ ಅವು ಫುಲ್ಫಿಲ್ ಆಗ್ತಾವೆ ಅನ್ನೋ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಕಡೆ 3 ಲಕ್ಷ ನಮ್ಮ ಅವಧಿ ಇದೆ. ಸೊ ನಾನು ಕೂಡ ಎಲ್ಲ ಜಿಲ್ಲಾ ಟೂರ್ ಮಾಡ್ತಾ ಇದ್ದೀನಿ. ಯಾಕಂದರೆ ವಸ್ತುಸ್ಥಿತಿ ಏನಿದೆ ಖುದ್ದಾಗಿ ನೋಡ್ಬೇಕಂತ ಅರಿಯುವಂಥ ಪ್ರಯತ್ನ. ನಿನ್ನೆ ಉಡುಪಿ ಹೋಗಿದ್ವಿ, ಮಂಗಳೂರು ಹೋಗಿದ್ವಿ, ಮೊನ್ನೆ ಯಾದಗಿರಿ ಆಯಿತು, ಬೀದರ್ ಆಯಿತು. ಸೊ ಎಲ್ಲ ಕಡೆ ಟೂರ್ ಮಾಡ್ತಾ ಇದ್ದೀನಿ, ಅದು ಖುದ್ದಾಗಿ ನೋಡ್ಬೇಕಂತ. ಅದಾದಮೇಲೆ ಅದಕ್ಕೊಂದು ಪರಿಹಾರ ಮಾಡ್ತೀವಿ. ಖಂಡಿತವಾಗ್ಲೂ ಅದು ಫುಲ್ಫಿಲ್ ಆಗುತ್ತೆ. ಹಾಗಾದ್ರೆ ಫುಲ್ಫಿಲ್ ಮಾಡ್ತೀವಿ, ಆದರೆ 100ಕ್ಕೆ 100 ಮಾಡ್ಲಿಕ್ಕಾಗಲ್ಲ. ಅಷ್ಟು ಬಜೆಟ್ ನಮ್ಮ ಕಡೆ ಇಲ್ಲ. ಓಕೆ, ನಮಗೆ ಸಿಗೋದು ಬಜೆಟು ಕಡಿಮೆ. ನಮಗೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಬೆಸ್ಟ್ ಮಾಡ್ತೀವಿ. ಈ ಸತೀಶ್ ಜಾರಕಿಹೊಳಿ ಅವರು ಅಂದ್ರೆ ಯಾವತ್ತೂ ಕೂಡ ವಾಸ್ತವದ ನೆಲೆಯಲ್ಲೇ ಮಾತು ಕೊಡುವಂಥವ್ರು, ಸುಳ್ಳು ಹೇಳೋದಿಲ್ಲ ಅಥವಾ ಸುಮ್ಮನೆ ಭರವಸೆಗಳನ್ನು ಕೊಡೋದಿಲ್ಲ ಅನ್ನೋಂಥ ಮಾತುಗಳು ಸಹಜವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು. ಈಗ ಬಹಳ ದೊಡ್ಡ ಪ್ರಶ್ನೆ ಇರ್ತಕ್ಕಂಥದ್ದು, ಈ SC/ST ಸಮುದಾಯದ ಮಕ್ಕಳಿಗೆ ಶಿಕ್ಷಣದ ವಿಚಾರದಲ್ಲಿ ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಇಲ್ಲ ಅಂತೇಳಿ. ಸೊ ಈ ಬಜೆಟ್ನಲ್ಲಿ ಅದು ಏನಾದರೂ ಪೂರ್ಣ ಆಗುತ್ತಾ ಸರ್? ಇಲ್ಲ, ಆಲ್ರೆಡಿ ಅದಕ್ಕೆ ದುಡ್ಡಿದೆ, ಇಲ್ಲ ಅಂತ ಹೇಳಲಿಕ್ಕೆಲ್ಲ. ಆಲ್ರೆಡಿ ಅದು ಯಾವ್ದು ಏನು ನೀವು ಹೇಳುತ್ತೆ ಎಲ್ಲ ದುಡ್ಡಿದೆ. ಆದರೆ ಅದು ಇಂಪ್ಲಿಮೆಂಟ್ ಸರಿಯಾಗಿ ಆಗಬೇಕು. ಬಜೆಟ್ ಆ ಕಡೆ ಈ ಕಡೆ ಹೋಗಬಾರ್ದು. ಸೊ ಅದನ್ನು ಈ ಸಲ ಮಾನಿಟರ್ ಮಾಡ್ತೀವಿ. ಖಂಡಿತವಾಗ್ಲೂ ಅದಾಗುತ್ತೆ. ಖಂಡಿತ ಮಾಡ್ತೀವಿ.